ನಾನು ಬೆಳಗ್ಗೆ ಪ್ರಾರಂಭ ಆದಾಗೆ ತಮ್ಮ ಹತ್ರ ಬಂದಿದ್ದೆ. ನಾನು ಕೇಳಿದೆ ಎಷ್ಟು ಮಾತಾಡಬೇಕು ಅನ್ನೋದು. ನೀವು ಮಾತಾಡಿದ್ರಿ. ಸೊ ನೀವು ಕೊನೆಯಲ್ಲಿ 3 ಗಂಟೆ 2 ಗಂಟೆ 1.5 ಗಂಟೆಯಲ್ಲೇ ಮುಗಿಸ್ಬಿಡ್ತೀನಿ ಅಂತ ಹೇಳಿದೆ. ಹೇಳ್ಬಿಟ್ಟು ಬಂದೆ ನಾನು 1.5 ಗಂಟೆ, ಯಾಕಂದರೆ ನಮ್ಮ ಬೇರೆ ಸದಸ್ಯರು ಮಾತಾಡಬೇಕು ಅಂತ. ನಾನು ಮುಗಿಸ್ತೀನಿ ಅಂತ ನಾನೇ ಹೇಳಿದೆ, 1.5 ಗಂಟೆಯಲ್ಲಿ ಮುಗಿಸ್ತೀನಿ ಅಂತ ಹೇಳಿದೆ. ಇಲ್ಲಿ ನೋಡಿದ್ರೆ ನಾವೇನು ಮಾತಾಡೇಬಾರ್ದು ಅನ್ನೋ ಥರ ನಾನು ಅಂಕಿಅಂಶ ತಪ್ಪು ಹೇಳ್ತೀನಿ. ಅಲ್ಲ ಒಂದೇ ನಮ್ಮ ಗುಣ ತಪ್ಪು ಹೇಳೋದು ನಮ್ಮ ಗುಣ. ವಿರೋಧ ಪಕ್ಷದವ್ರು ಯಾರೇ ಇದ್ರು ತಪ್ಪುಗಳೇ ಹೇಳೋದವರು, ಸುಳ್ಳು ಸತ್ಯ ಎಂದು ಹೇಳ್ತಾರೆ ವಿರೋಧ ಪಕ್ಷದವ್ರು. ಯಾರೇ ಇದ್ರು ಕಾಂಗ್ರೆಸ್ ಅವರು ಇದ್ದಾಗೂ ಅದೇ ಸುಳ್ಳುಗಳನ್ನೇ ಹೇಳ್ಕೊಂಬಂದ್ರು, ಎಲ್ಲ ತಪ್ಪುಗಳನ್ನೇ ಹೇಳ್ಕೊಂಬಂದ್ರು. ಯಾರೇ ವಿರೋಧ ಪಕ್ಷರು ಹಂಗೆ ಹೇಳ್ತಾರೆ. ನೀವು ತಿದ್ದಾಗ ನೀವು ಇದ್ದೀರಲ್ಲ, ನೀವು ತಿದ್ದಾಗ ನಾನು ಈಲ್ಡಾಗಲ್ಲ, ನಾನು ಈಲ್ಡಿಲ್ಲ, ಇಲ್ಲ ಈಲ್ಡಿಲ್ಲ, ಇಲ್ಲ ಮಂತ್ರಿ ಅವರೇ ಈಗ ಹಾಕೊಂಡ್ಲಿ. ನೀವು ಹೇಳೋ ಟಿವಿಯಲ್ಲಿ ಬರಲ್ವಾ? ಆಯ್ತು, ಮತ್ತೆ ಹೇಳೋದು ಟಿವಿಯಲ್ಲಿ ಬರಲ್ವಾ? ಪ್ರತಿಪಕ್ಷ ನಾಯಕರ ಮಾತ್ರ ಚರ್ಚೆ ಬೇಡ, ಅದನ್ನೆಲ್ಲ ಮಾತಾಡಿ ಟಿವಿ ಬರ್ಬೇಕು ಅಂತ ಮಾತಾಡ. ಆಯ್ತು, ಮುಗೀತಲ್ಲ ಈಗ ಚರ್ಚೆ. ನಾನು ಹೇಳೋದು ನಾನು ಅವರ ಯಾರು ಸಿದ್ದರಾಮಯ್ಯ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಷ್ಟು ಕೆಟ್ಟ ಮಾತು ನಾನು ಆಡೇ ಇಲ್ಲ. ಇರೋದ್ರಲ್ಲಿ ಬಹಳ ತೂಕವಾಗಿ ಮಾತಾಡ್ತೀನಿ. ಅಷ್ಟು ಮಾತಿಗೆ ಇವರು ಹಿಂಗೆ ಎಗರಾಡಿದ್ರೆ ಹೆಂಗೆ? ನಾನೇನು ಹೇಳಿದೆ? ನೀವು ಪರಿಹಾರ ಕೊಟ್ಟಿಲ್ಲ ಅಂದೆ, ಅದಕ್ಕೆ ಎದ್ದು ನಿಂತ್ಕೊಂಡು ಗಲಾಟೆ. ಏನ್ ತಪ್ಪೇನು ಹೇಳಿದೆ? ನಾನು ಅಂಕಿಅಂಶ ಓದೇ ಇಲ್ಲ ಇನ್ನ. ನಾನು ಅಂಕಿಅಂಶ ಯಾರ್ಯಾರು ಏನೇನು ಕೊಟ್ಟಿದ್ರು ಅಂತ ಹೇಳಲೇ ಇಲ್ಲ. ಅದಕ್ಕೆ ಇಷ್ಟೆಲ್ಲ ಮಾತಾಡಿದ್ರೆ ನಾವು ವಿರೋಧ ಪಕ್ಷದವರು ಏನ್ ಮಾತಾಡ್ಬೇಕಾದ್ರೆ? ಆಯ್ತು, ಈಗ ಮನೆ ಮುಖ್ಯಮಂತ್ರಿ ಮಾತಾಡಲಿ. ನಾವು ಸರ್ಕಾರ ನಡೆಸ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಒಪ್ಕೊಂಡಿದ್ದೀವಿ. ಸಂಸದೀಯ ವ್ಯವಸ್ಥೆಯಲ್ಲಿ ಕೊಡೋದು ತಗೊಳ್ಳೋದು ಇದ್ದೇ ಇರ್ತದೆ. ಹಾಗಂತೇಳಿ ಸಭಾನಾಯಕರು ಮಾತಾಡುವಾಗಲಿ, ವಿರೋಧ ಪಕ್ಷದ ನಾಯಕರಾಗಿ ಮಾತಾಡೋದಾಗಲಿ ನಾವು ಅಡ್ಡಿಪಡಿಸ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಸದನದ ಗೌರವ ಕಡಿಮೆ ಆಗ್ತಾ ಇದೆ, ಅಜಯ್ ಚರ್ಚೆಯ ಗುಣಾತ್ಮಕವಾದಂಥ ಚರ್ಚೆ ನಡೀತಾ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಸಾರ್ವಜನಿಕರು ವ್ಯಕ್ತಪಡಿಸ್ತಕ್ಕಂಥ ಪರಿಸ್ಥಿತಿನಲ್ಲಿ ನಾವಿದ್ದೇವೆ. ಇದು ಪರಿಸ್ಥಿತಿ. ನಾನು ಹಿಂದಿನದೆಲ್ಲ ಮಾತಾಡೋಕ್ಕೆ ಹೋಗಲ್ಲ. ನಾನು ವಿರೋಧ ಪಕ್ಷದಲ್ಲಿದ್ದಾಗ ಅಥವಾ ಮುಖ್ಯ ಸಭಾನಾಯಕನಾಗಿರುವಾಗ ಅಥವಾ ಬೇರೆ ಮಂತ್ರಿ ಆಗಿರುವಾಗ, ಸದಸ್ಯನಾಗಿರುವಾಗ ನಾನು ಯಾವತ್ತೂ ಕೂಡ ಸದನದಲ್ಲಿ ಅನ್ಪಾರ್ಲಿಮೆಂಟ್ರಿನ ಉಪಯೋಗಿಸಿಲ್ಲ. ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ, ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಕೂಡ ಪಾರ್ಲಿಮೆಂಟ್ರಿ ಪದಗಳನ್ನೇ ಉಪಯೋಗಿಸಿರ್ತಕ್ಕಂಥದ್ದು. ಆ ಥರ ಅನ್ಪಾರ್ಲಿಮೆಂಟ್ರಿ ಉಪಯೋಗಿಸಿದ್ರೆ ನೀವು ಇದ್ದೀರಿ ಅಥವಾ ಬೇರೆ ಮಂತ್ರಿಗಳಿದ್ದಾರೆ, ಅದು ಇಂಟರ್ಫಿಯರ್ ಆಗ್ತಕ್ಕಂಥದ್ದು ಸಹಜ. ಆದರೆ ಪಾರ್ಲಿಮೆಂಟ್ರಿ ಪದಗಳನ್ನು ಉಪಯೋಗಿಸಿದಾಗ ಅದನ್ನು ಅಡ್ಡಿಪಡಿಸ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ನಾನು ನಮ್ಮ ಮಂತ್ರಿಗಳಿಗೂ ಹೇಳ್ತೀನಿ ಮತ್ತು ಸದಸ್ಯರುಗಳಿಗೂ ಕೂಡ ಹೇಳ್ತೀನಿ, ವಿರೋಧ ಪಕ್ಷದವರು ಮಾತಾಡುವಾಗ ಅಡ್ಡಿಪಡಿಸ್ತಕ್ಕಂಥದ್ದು, ಸುಮ್ಮನೆ ಅಡ್ಡಿಪಡಿಸ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಇಲ್ಲಿ ಕೃಷ್ಣ ಬೈರೇಗೌಡರು ಅವರು ಫ್ಯಾಕ್ಟ್ಸ್ ಹೇಳಿದರು ಅಷ್ಟೇ. ಬಟ್ ಆದರೂ ಕೂಡ ವಿರೋಧ ಪಕ್ಷದ ನಾಯಕರು ಈಲ್ಡಾದರೂ ಮಾತ್ರ ಫ್ಯಾಕ್ಟ್ಸ್ ಹೇಳಬೇಕು, ಸತ್ಯ ಹೇಳಬೇಕು, ವಾಸ್ತವ ಸಂಗತಿಗಳನ್ನು ಹೇಳಬೇಕು. ಈಲ್ಡ್ ಆಗಲ್ಲ ಅಂತಂತಂದರೆ ಮಧ್ಯಪ್ರವೇಶ ಮಾಡ್ತಕ್ಕಂಥದ್ದು ಸರಿಯಲ್ಲ. ಸೊ ಅದು ನಾನಾಗಲಿ ನೀವಾಗಲಿ ಯಾರೇ ಆಗಲೂ ಕೂಡ ನಾವು ಈಲ್ಡ್ ಆಗಲ್ಲ ಅಂತಂದರೂ ಕೂಡ ಅನೇಕ ಸಾರಿ ಸದಸ್ಯರುಗಳು ಅಡ್ಡಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಹೋಗಲಿ, ಯಾಕೆ. ಬಟ್ ಈಲ್ಡ್ ಆಗಲ್ಲ ಅಂತಂದರೆ ಅಡ್ಡಿಪಡಿಸಬಾರ್ದು. ಎರಡು ಕಡೆಯವರು, ಈ ಕಡೆ ಆ ಕಡೆ. ವಿರೋಧ ಪಕ್ಷದವ್ರಿಗೆ ಹಕ್ಕಿದೆ, ಟೀಕೆ ಮಾಡತಕ್ಕಂಥ ಹಕ್ಕಿದೆ, ಟೀಕೆ ಮಾಡಿ. ಬಟ್ ಅನ್ಪಾರ್ಲಿಮೆಂಟ್ರಿ ಪದಗಳನ್ನು ಉಪಯೋಗಿಸ್ಬೇಡಿ. ಸಾಧ್ಯವಾದ ಮಟ್ಟಿಗೆ ಅಸತ್ಯವನ್ನು ಹೇಳ್ತಕ್ಕಂಥದ್ದನ್ನು ನಿಲ್ಲಿಸಿ ಅಷ್ಟೇ. ಇಲ್ಲ, ಈ ಕಡೆಯವ್ರಿಗೆ, ಎರಡೂ ಕಡೆಯವ್ರಿಗೆ ಹೇಳ್ತಾ ಇದ್ದೀನಿ ನಾನು.
ಆ ಕಡೆ ಈ ಕಡೆ ಅಂತ ಇಲ್ಲ. ಟೀಕೆ ಮಾಡೋರು ಜಾಸ್ತಿ ಯಾರು? ವಿರೋಧ ಪಕ್ಷದವರು. ಟೀಕೆ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ, ಟೀಕೆ ಮಾಡಿ. ಆದರೆ ವಾಸ್ತವ ತಳಹದಿ ಮೇಲೆ ಟೀಕೆಗಳನ್ನು ಮಾಡಿ ಅಷ್ಟೇ. ಟೀಕೆಗಳನ್ನು ಸ್ವೀಕಾರ ಮಾಡಲಿಕ್ಕೆ, ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾವು ಸಮರ್ಥವಾಗಿದ್ದೀವಿ. ಉತ್ತರ ಕೊಡೋಣ. ಆದರೆ ಉತ್ತರ ಕೊಡುವಾಗ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಯಾರೇ ಆಗಲಿ, ಇವರಾಗಲಿ ಅವರಾಗಲಿ, ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ. ಸೊ ಸಭಾನಾಯಕರು ಮಾತಾಡುವಾಗ ಆಗಲಿ, ವಿರೋಧ ಪಕ್ಷದ ನಾಯಕರು ಮಾತಾಡುವಾಗಲಿ, ಅಥವಾ ಬೇರೆ ಮಾನ್ಯ ಸದಸ್ಯರುಗಳು ಮಾತಾಡುವಾಗಲಿ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಮಾಡಬಾರ್ದು. ಇನ್ನು ಮುಂದೆ ಇದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡೋಣ. ಬಿಕಾಸ್ ಸದನದ ಗೌರವ ಎತ್ತಿಡಿತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಒಂದೇ ನಿಮಿಷ ಮುಖ್ಯಮಂತ್ರಿ, ನಾನೇನು ಅನ್ಪಾರ್ಲಿಮೆಂಟರಿ ಪದ ಉಪಯೋಗಿಸ್ತಾ ಅಲ್ಲ, ಅನ್ಪಾರ್ಲಿಮೆಂಟರಿ ಮತ್ತೆ ನಾನು ಏನು ಅಂಕಿಅಂಶ ಕೊಟ್ಟೆ ಅದನ್ನು ದಯವಿಟ್ಟು ಒಂದ್ಸರಿ ನಾನೇನು ಅಂಕಿಅಂಶ ಕೊಟ್ಟೆ ಅಂತ. ನಾನು ಅಂಕಿಅಂಶನೇ ಕೊಟ್ಟಿಲ್ಲ, ನೋಡಿ ರೆಕಾರ್ಡಲ್ಲಿ ನಾನು ಏನು ಅಂಕಿಅಂಶನೇ ಕೊಟ್ಟಿಲ್ಲ. ಪ್ರತಿಪಕ್ಷ ನಾಯಕರು ಅವರು ಜನರಲ್ ವಿತರಣೆ ಮಾಡ್ತಾ ಇಲ್ಲ ಅಂತ ಹೇಳಿದೆ ಅಷ್ಟೇ. ಆ ರೈಟ್ಸ್ ಇಲ್ವಾ ನನಗೆ? ವಿರೋಧ ಪಕ್ಷಕ್ಕೆ ರೈಟ್ಸ್ ಅಶೋಕ, ನಿನಗೆ ದೂಷಿಸ್ತಾ ಇಲ್ಲ ನಾನು. ಐ ಆಮ್ ನಾಟ್ ಅಬ್ಯೂಸಿಂಗ್ ಯು ಅಥವಾ ಯು ಆರ್ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ಇಲ್ಲ. ಇಡೀ ಸದನ ಕೇಳ್ತಾರೆ. ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಅದನ್ನು ಮಾಡಬಾರ್ದು ಯಾರೂ. ಮಾಡೋದ್ರಿಂದ ಈಗ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಗಂಭೀರವಾಗಿ ಚರ್ಚೆ ಮಾಡೋಣ. ಸರ್ಕಾರ ಏನು ಉತ್ತರ ಕೊಡಬೇಕು ಅದನ್ನು ಕೊಡೋಣ, ನೀವೇನು ಹೇಳಬೇಕು ಅದನ್ನು ಹೇಳಿ. ಆದರೆ ನಾವು ಯಾವತ್ತೂ ಕೂಡ ಪರಸ್ಪರ ನಾವೇನು ದ್ವೇಷಿಗಳಲ್ಲ. ನೀವು ವಿರೋಧ ಪಕ್ಷದಲ್ಲಿದ್ದೀರಿ, ನಾವು ರೂಲಿಂಗ್ ಪಾರ್ಟಿನಲ್ಲಿದ್ದೀವಿ. ನೀವು ಏನು ಹೇಳ್ತೀರಿ ಅದನ್ನು ಕೇಳಿ ಉತ್ತರ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದು ಹೇಳುವಾಗ, ಅದನ್ನು ಕೇಳುವಾಗ ನಾವು ಸ್ವಲ್ಪ ಸಂಯಮನ ಪ್ರದರ್ಶನ ಮಾಡ್ತಕ್ಕಂಥದ್ದು ಉತ್ತಮ. ಅನ್ಪಾರ್ಲಿಮೆಂಟ್ರಿನ ಬಳಸಬಾರ್ದು ಅಂತಕ್ಕಂಥದ್ದನ್ನು ಮಾಡಬೇಕು. ಆಗ ಚರ್ಚೆ ಗುಣಮಟ್ಟ ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಸದನದ ಗೌರವವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಇನ್ನು ಮುಂದೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಈಗ ಇವತ್ತು ಇನ್ನೊಂದು ಗಂಟೆ ಇದೆ. ಇನ್ನೊಂದು ಗಂಟೆಯಲ್ಲಿ ಮುಗಿಸೋದಾದ್ರೆ ಇವತ್ತು ಮುಗಿಸಿ, ಇಲ್ಲದೆ ಹೋದರೆ ಒಳಗಡೆ ಮಾತಾಡಿದ್ದು ನಾವು. ಇಲ್ಲದೆ ಹೋದರೆ ನಾಳೆ ಮುಂದುವರಿಸಿ ಬೇರೆ. ನಾನು ರಿಸ್ಟ್ರಿಕ್ಟ್ ಮಾಡಲ್ಲ, ಈಗಲೇ ಇವತ್ತೇ ಮುಗಿಸ್ಬೇಕು, 1 ಗಂಟೆಲೇ ಮುಗಿಸ್ಬೇಕು ಅಂತ ಮಾಡಲ್ಲ. ರಿಸ್ಟ್ರಿಕ್ಟ್ ಮಾಡಲ್ಲ. ನೋಡಿ, 1 ಗಂಟೆಲೇ ಮುಗಿಸಿ, ಅರ್ಧ ಗಂಟೆಲೇ ಮುಗಿಸಿ, 1.5 ಗಂಟೆ ಮುಗಿಸಿ, 2 ಗಂಟೆ ಮುಗಿಸಿ ಅಂತ ಹೇಳಕ್ ಹೋಗಲ್ಲ. ನೀವು ಮಾತಾಡೋದು ಇವತ್ತು ಮಾತಾಡಿ ಮುಗಿಸ್ತೀವಿ ಅನ್ನೋದಾದ್ರೆ ಮುಗಿಸಿ, ಇಲ್ಲ ಬೇರೆ ದಿನ ಮಾತಾಡೋದಾದ್ರೆ ನಾಳೆ ಮಾತಾಡ್ತೀವಿ. ಪ್ರತಿಪಕ್ಷ ನಾಯಕರು ಇವತ್ತು 6:30 ಮುಗಿಸ್ತೀರಾ? ಸೊ ಇಷ್ಟು ಮಾತ್ರ ಇಟ್ಕೊಳ್ಳೋಣ. ಮಾನ್ಯ ಎಲ್ಲ ಸದಸ್ಯರುಗಳಿಗೆ, ಮಂತ್ರಿಗಳಿಗೆ ನಾನು CLP ಸಭೆ ಮನವಿ ಮಾಡ್ತೀನಿ. ನಾವು ಅನಗತ್ಯವಾಗಿ ಇಂಟರ್ಫಿಯರ್ ಆಗೋದು ಬೇಕಾಗಿಲ್ಲ. ಈಲ್ಡ್ ಆಗಿ 1 ನಿಮಿಷ ಈಲ್ಡ್ ಆಗಿ ಅಂತ ಕೇಳಿ, ಅಥವಾ ನಿಮ್ಮ ಪರ್ಮಿಷನ್ ನೀವು ಕೊಟ್ಟರೆ ಮಾತಾಡೋಣ. ಹೌದು, ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.